ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದರೆ ಹೈಕಮಾಂಡ್ ಅಲ್ಲಿ ಪ್ರಮುಖರನ್ನ ಭೇಟಿಯಾಗುವಂತ ಪ್ರಯತ್ನದಲ್ಲಿದ್ದರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಶಾಸಕರು ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ. ಇದು ಕೂಡ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿದೇಶ ಪ್ರವಾಸಕ್ಕೆ ದಿನ ನಿಗದಿಯಾಗಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರೇ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಆ ವಿದೇಶ ಪ್ರವಾಸದ ಟೀಮಲ್ಲಿ. 27 ಅಂತ ನಂಬರು, 27 ಜನ ಶಾಸಕರು ಹೋಗ್ತಾರೆ. ಅದರಲ್ಲಿ ಪರಿಷತ್ ಸದಸ್ಯರು ಸೇರಿ ಫೆಬ್ರವರಿ 18ರಿಂದ 15 ದಿನ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ. ಇಲ್ಲಿ ಗೊಂದಲ ಯಾವುದು ಅಂತಂದ್ರೆ, ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರ ದುಡ್ಡಲ್ಲಿ ಹೋಗ್ತಾರ್ರಿ, ಅವ್ರ ದುಡ್ಡಲ್ಲಿ ಹೋಗೋದಕ್ಕೆ ನಾವು ತಡೆಯೋದಕ್ಕಾಗತ್ತಾ ಅಂತ ಪ್ರಶ್ನಿಸಿದ್ರು. ಹೋಗೋ ಶಾಸಕರನ್ನ ನಾವು ಪ್ರಶ್ನೆ ಕೇಳಿದ್ರೆ ಪುಟ್ಟರಂಗ ಶೆಟ್ಟಿಯನ್ನು ಮಾತನಾಡಿಸಿದ್ವಿ, ಈ ಕಡೆ ಕೋನ್ ರೆಡ್ಡಿ ಅವರನ್ನ ಮಾತನಾಡಿಸಿದ್ವಿ, ಪಶುಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ಕಾರದ ದುಡ್ಡಲ್ಲ ಅಲ್ಲ ಅಂತ ಸಿಎಂ ಹೇಳೋದು, ಇವ್ರು ಹೇಳೋದು ಪಶುಸಂಗೋಪನಾ ಇಲಾಖೆಯ ಕಡೆಯಿಂದ ಹೋಗ್ತಾ ಇರೋದು ನಾವು. ಇದು ವಿದೇಶ ಪ್ರವಾಸದ ಬಗ್ಗೆಯೂ ಕೂಡ ಚರ್ಚೆಗಳಿದಾವೆ. ಈ ವಿದೇಶ ಪ್ರವಾಸದ ಜೊತೆಗೆ ಇನ್ನೊಂದು ರೆಸಾರ್ಟ್ ರಾಜಕಾರಣ ನಡೀಬಹುದೇನೋ, ತಾರಕಕ್ಕೇನಾದರೂ ಹೋದ್ರೆ ಈ ಪವರ್ ಫೈಟ್, ಇದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ. ಮಾತಾಡೋಣ. ಬಹುಶಃ ಈ ವಿದೇಶ ಪ್ರವಾಸ ಬೇರೆ ಬೇರೆ ರೀತಿಯ ಚರ್ಚೆಗೆ ಕಾರಣ ಆಗ್ತಿದೆ. ನ್ಯೂಜಿಲೆಂಡ್ ಹೋಗ್ತೀವಿ, ಆಸ್ಟ್ರೇಲಿಯಾ ಹೋಗ್ತೀವಿ, ಸರ್ಕಾರದ ದುಡ್ಡಲ್ಲಿ ಹೋಗ್ತಿಲ್ಲ ಅಂತ ಸಿಎಂ, ಪಶುಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇದ್ದೀವಿ ಅಂತ ಅವರು. ರಕ್ಷಿತ್, ಇದು ಫೆಬ್ರವರಿ 2ಕ್ಕೆ ಹೋಗಬೇಕಿತ್ತು ಇವರು. ಆವಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಹಿಂಗೆ ಹೋದರೆ ಬೇರೆ ಬೇರೆ ರೀತಿ ಮೆಸೇಜ್ ಹೋಗುತ್ತೆ, ದಯವಿಟ್ಟು ಯೋಚನೆ ಮಾಡಿ ಅಂತ. ಆವಾಗ ಒಂದು ರೌಂಡ್ ಕ್ಯಾನ್ಸಲ್ ಆಯ್ತದೆ. ಈಗ ಪಶುಸಂಗೋಪನಾ ಇಲಾಖೆಗೆ ಸೇರಿರ್ತಕ್ಕಂಥ ವಿಧಾನಸಭೆಯ ಏನು ಕಮಿಟಿ ಇರ್ತವೆ, ಆ ಕಮಿಟಿಯ ಪ್ರಕಾರ ಟೂರ್ ಹೋಗಲಿಕ್ಕೆ ಅವಕಾಶ ಇದೆ. ಇದು ಹೊಸದು. ಇದು ಅಂದರೆ ಪಶುಸಂಗೋಪನಾ ಇಲಾಖೆ ಶಾಸಕರಿಗೆ ಕಾಲ್ ಮಾಡಿ, ನಿಮಗೊಂದು ಸಮಿತಿ ಮಾಡ್ತಿದ್ದೀವಿ, ನೀವು ಹೋಗಿ ಅಧ್ಯಯನ ಏನು ಮಾಡ್ತಾರೆ ಅವ್ರು ಅಧ್ಯಯನ ಮಾಡಿ. ಅವ್ರಿಗೂ ಪಶುಸಂಗೋಪನಾ ಇಲಾಖೆಗೆ ಏನೂ ಸಂಬಂಧ ಇಲ್ಲ. 18-15 ದಿನಗಳ ಕಾಲ ಅವ್ರದ್ದೇ ದುಡ್ಡಲ್ಲಿ ಹೋದರೆ ನಾವು ಪ್ರಶ್ನೆ ಕೇಳೋಂಗಿಲ್ಲ, ಬಿಡಿ, ಅವರ ದುಡ್ಡಲ್ಲಿ ಅವ್ರವ್ರು ಹೋಗಲಿ. ಬಟ್ ಸರ್ಕಾರದ ದುಡ್ಡಲ್ಲಿ 15 ದಿನಗಳ ಕಾಲ ಬೇರೆ ಪಕ್ಷದವ್ರು ಯಾರೂ ಹೋಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಬಣ್ಣದ ಶಾಸಕರು ಮಾತ್ರ ವಿದೇಶ ಪ್ರವಾಸಕ್ಕೆ ಹೋಗ್ಬೇಕಾ? ಬೊಕ್ಕಸಕ್ಕೆ ಅನಗತ್ಯವಾಗಿರ್ತಕ್ಕಂಥ ಹೊರೆ ಅಲ್ವಾ? ಮೊದಲೇ ಗ್ಯಾರಂಟಿಗಳ ಕಾರಣದಿಂದ ದುಡ್ಡಿಲ್ಲ ಅಂತ ನಮ್ಮ ಸರ್ಕಾರ ಹೇಳ್ತಾ ಇರುತ್ತೆ. ಹೀಗಿರುವಾಗ ಯಾಕೆಲ್ಲರೂ ಈ ಒಂದು 20-25 ಶಾಸಕರನ್ನು ಕಳಿಸುವ ಅಗತ್ಯತೆ ಏನು ಅಂತಕ್ಕಂಥದ್ದು ಮೊದಲ ಪ್ರಶ್ನೆ. ಇದು ಪೊಲಿಟಿಕಲ್ ಪ್ರಶ್ನೆ ಅಲ್ಲ, ಕರೆಕ್ಟ್, ಇದು ಜನ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ. ಆಮೇಲೆ ಕಮಿಟಿ, ಈಗ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಹೋದ್ರಪ್ಪ, ಸಚಿವರು ಹೋದರು, ಅಲ್ಲಿ ಸೆಕ್ರೆಟ್ರಿ ಹೋದರು, ನಾಳೆ ಏನೋ ಒಂದು ಹೊಸ ಪಾಲಿಸಿ ಇಂಪ್ಲಿಮೆಂಟೇಷನ್ಗೆ ಅಧ್ಯಯನಕ್ಕೆ ಹೋದರು, ಒಂದು ಅರ್ಥ. ಪಶುಸಂಗೋಪನಾ ಇಲಾಖೆ ಖರ್ಚು ಮಾಡುತ್ತಂತೆ, ಉಳಿದೆಲ್ಲ ಶಾಸಕರನ್ನು ಅವ್ರು ಕರ್ಕೊಂಡು ಯಾತ್ರೆಗೆ ಹೋಗೋದಂತೆ. ಹಾಗೆ ಹೋಗಲಿಕ್ಕೆ ಅವಕಾಶ ಕಾನೂನಿನಲ್ಲಿ ಉಂಟಾ? ಈ ಹಂತದಲ್ಲಿ ಬೊಕ್ಕಸಕ್ಕೆ ಹೊರೆ ಹಾಕಬೇಕಾ? ಇದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು. ಈಗ ಅವ್ರ ದುಡ್ಡಲ್ಲಿ ಹೋಗ್ತಿದ್ರೆ, ಸಿಎಂ ಹೇಳಿದ್ರು ಹಂಗೆ ಅವ್ರ ದುಡ್ಡಲ್ಲಿ ಹೋಗ್ತಾರೆ, ಕರೆಕ್ಟ್. ಬಟ್ ಅದು ಪಶುಸಂಗೋಪನಾ ಸಚಿವರು ಹಂಗೆ ಹೇಳ್ತಾ ಇಲ್ಲ. ಪುಟ್ಟರಂಗ ಶೆಟ್ಟಿ ಅವ್ರು ಕರ್ಕೊಂಡು ಹೋಗ್ತಾರೆ, ನಾವು ಹೋಗ್ತೀವಿ ಅಂತ. ಹೀಗಾಗಿ ಆ ಪ್ರಶ್ನೆಗೆ ನಿಶ್ಚಿತವಾಗಿ ಉತ್ತರ ಕೊಡಬೇಕಾಗುತ್ತೆ. ಒಂದು, ಪೊಲಿಟಿಕಲಿ ನೀವು ಕೇಳಿದರೆ ಸಿದ್ದರಾಮಯ್ಯನವರ ಬಣದ ಶಾಸಕರು, ಪ್ರಮುಖವಾಗಿರ್ತಕ್ಕಂಥ ಬೆಂಬಲಿಗ ಶಾಸಕರೇ ಯಾಕೆ ಹೋಗ್ತಿದ್ದಾರೆ ಅನ್ನುವ ಪ್ರಶ್ನೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕಾಗತ್ತೆ. ಅಂದರೆ ಬಣ ರಾಜಕಾರಣದ ಹೊಸ ಸ್ವರೂಪನ ಇದು. ನಾಳೆ ಡಿ ಕೆ ಶಿವಕುಮಾರ್ ಕೂಡ ಒಂದು, ಈಗ ಹಿಂದೆ ಸತೀಶ್ ಸರ್ಕಾರದ ದುಡ್ಡಲ್ಲೇ ಹೋಗ್ತಿದ್ದಾರೆ ಅಂತಂದ್ರೆ ಗೌರ್ಮೆಂಟ್ ಫಂಡೆಡ್ ಬಣ ರಾಜಕಾರಣ ಡೆಫಿನೆಟ್ಲಿ. ಹಿಂದೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ನಾನು ಅಲ್ಲಿ ದುಬೈ ಕರ್ಕೊಂಡು ಹೋಗ್ತೀನಿ ಅಂದರು, ಒಂದ್ಸಲ ಮೈಸೂರಿಗೆ ಕರ್ಕೊಂಡು ಹೋದರು ಶಾಸಕರನ್ನು. ಆಗಲೇ ಒಂದು ರೀತಿಯ ಸಂಚಲನ ಶುರು ಆಯಿತು. ಈ ರೀತಿಯ ಯಾತ್ರೆಯಿಂದ ಮತ್ತೊಂದಿಷ್ಟು ಸಂಚಲನ ಬಣ ರಾಜಕಾರಣದಲ್ಲಿ ಶುರು ಆಗತ್ತಾ ಅಂತಕ್ಕಂಥದ್ದು. ಯಾಕಂದರೆ ಕಳೆದ 4-5 ದಿನಗಳಿಂದ ಸದನ ಮುಗಿತಾ ಇದ್ದಂತೆ ಒಂದು ಚರ್ಚೆ ಇತ್ತು ರಾಜಕೀಯ ವಲಯದಲ್ಲಿ. ಏನು, ಗೋವಾಗೆ ಹೋಗ್ತಾರಂತೆ, ನಾರ್ತ್ ಗೋವಾದಲ್ಲಿ ರೂಮ್ ಬುಕ್ ಮಾಡಿದಾರಂತೆ, ಈ ಚರ್ಚೆ ಇತ್ತು. ಬಟ್ ಅದೊಂದು ರೀತಿ ಟೈ ಫಿಶ್ ಆಗಿದೆ ಸದ್ಯದ ಮಟ್ಟಿಗೆ. ಅದು ಯಾವುದು ನಿಜ ಅಲ್ಲ ಅಂತಕ್ಕಂಥದ್ದು ಇಲ್ಲಿಯವರೆಗಂತೂ ಕಂಡು ಬಂದಿದೆ. ಬಟ್ ಈ ರೀತಿಯ ಬಣ ರಾಜಕಾರಣ ಇದೊಂದು ಹೊಸ ರೂಪದ ಬಣ ರಾಜಕಾರಣದ ಪ್ರಯತ್ನನೇ ಅಂತ ನಾವು ಭಾವಿಸಿದ್ರೆ ಆ ಟೀಮ್ ಸುಮ್ಮನೆ ಇರುತ್ತಾ ಅಂತ ಪ್ರಶ್ನೆ ಇರೋದು. ದಿಲ್ಲಿಯಿಂದ ವಾಪಸ್ ಬಂದ ನಂತರ ಡಿ ಕೆ ಶಿವಕುಮಾರ್ ಅದು ವಿಕೋಪಕ್ಕೆ ಹೋಗ್ಬೋದು, ನನ್ನ ತಾಳ್ಮೆಯ ಕಟ್ಟೆ ಹೊಡಿಬೋದು, ಈ ರೀತಿ ಯೋಚನೆ ಅಂತಂದ್ರೆ. ಬಟ್ ವಿದೇಶದ ಪ್ರವಾಸ ಹಿಂಗೆ ಒಂದು 20 ಶಾಸಕರು ಹೋಗೋದ್ರಿಂದ
ಡಿ ಕೆ ಶಿವಕುಮಾರ್ ಏನು ರಿಯಾಕ್ಟ್ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರಲ್ಲ ಅಂತ ಅನ್ಸುತ್ತೆ. ಅವ್ರವ್ರ ಶಾಸಕರನ್ನು ಅವ್ರವ್ರು ಕರ್ಕೊಂಡು ಹೋದ್ರು ಅಂತ. ಡಿ ಕೆ ಶಿವಕುಮಾರ್ಗೆ ರಿಯಲಿ ಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಯ ಹುದ್ದೆ. ಅವ್ರಿಗೆ ಸ್ಮಾಲ್ ಸ್ಕರ್ಮಿಷಸ್ ಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರ ಜೊತೆ ಏನೋ ಸಣ್ಣ ಪುಟ್ಟದ ಕ್ಲಾಶ್ ಮಾಡ್ಕೊಳ್ಳೋದು ಅದು ಅವ್ರಿಗೂ ಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ಗೆ ಅಂತಿಮವಾಗಿ ಬೇಕಾಗಿರ್ತಕ್ಕಂಥದ್ದು 3ನೇ ಮಹಡಿಯ ಮುಖ್ಯಮಂತ್ರಿ ಕೋಣೆಯಲ್ಲಿ ಕುಳಿತುಕೊಳ್ಳತಕ್ಕಂಥ ಭಾಗ್ಯ. ಅದು ಸುನಿಲ್ ಕುಮಾರ್ ಹೇಳಿದೆ ನೋಡಿ, ಕಾಣದ ಕುರ್ಚಿಗೆ ಹಂಬಲಿಸಿದೆ ಮನ. ಅದು ನಿಜ ಇದೆ. ಆ ಕುರ್ಚಿಗೋಸ್ಕರ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಇವ್ರು ಯಾರೋ ಯಾತ್ರೆಗೆ ಹೋದರು ಅಂತ ಅವ್ರು ಯಾತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂತ ನನಗೆ ಅನಿಸಲ್ಲ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಈ ಸಂದರ್ಭದಲ್ಲಿ ಬಜೆಟ್ನ ಸೆಷನ್ ಶುರು ಆಗುವವರೆಗೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಂತರಿಕ ಬೆಳವಣಿಗೆಗಳು ನಡೀಬಹುದು, ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದೇ ಮುಖ್ಯ ಪ್ರಶ್ನೆ ಆಗಿಬಿಡುತ್ತೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಾಥ್. ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.